ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಮತ್ತೊಂದು ಹುಚ್ಚಾಟ. ಕವರ್ನಲ್ಲಿ ಪೆಟ್ರೋಲ್ ಹಾಕಿ ಸ್ಫೋಟಿಸಿ ನಡು ರಸ್ತೆಯಲ್ಲಿ ರೀಲ್ಸ್ ಶೂಟ್. ತಮಾಷೆಗಾಗಿ ಮಾಡಿದ್ದು, ಕೇಸ್ ಹಾಕಬೇಡಿ ಅಂತಾನೂ ಪೋಸ್ಟ್. ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರ ಖಂಡನೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಭೇಟಿಯಾದ ಸಮಾಜ ಕಲ್ಯಾಣ ಸಚಿವ. ಕರ್ನಾಟಕ ಉಸ್ತುವಾರಿ ಜೊತೆ ಕೆಲಕಾಲ ಚರ್ಚೆ. ಮಹದೇವಪ್ಪ ಏನ್ ಚರ್ಚೆ ಮಾಡಿದ್ರು ಅನ್ನೋ ಬಗ್ಗೆ ಕುತೂಹಲ. ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾದ ಸಿಎಂ ಆಪ್ತರು. ಸತೀಶ್ ಜಾರಕಿಹೊಳಿ ಮಹದೇವಪ್ಪರಿಂದ ಅಹಿಂದ ದಾಳ. ಅಹಿಂದ ಸಮಾವೇಶ ನಡೆಸೋಕೆ ಅನುಮತಿ ನೀಡೋಕೆ ಒತ್ತಡ. ನಾಯಕತ್ವ ಗೊಂದಲ ಬಗೆಹರಿಸುವಂತೆಯೂ ಒತ್ತಾಯ. ಮತ್ತೆ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾದ ಕಾಂಗ್ರೆಸ್ ಹಿರಿಯ ಶಾಸಕರು. ಸಂಪುಟ ಪುನರ್ರಚನೆಗೆ ಒತ್ತಾಯಿಸಿ ಮತ್ತೊಂದು ಸುತ್ತಿನ ದೆಹಲಿ ಯಾತ್ರೆಗೆ ಸಜ್ಜು. ಮೇ 4ರ ಫಲಿತಾಂಶದ ಮರುದಿನವೇ ಕನಸಿಗೆ ರೆಕ್ಕೆ ಪುಕ್ಕ. ಸಿಎಂ ಸಿದ್ದರಾಮಯ್ಯ ಅಧಿಕಾರ ಮುಂದುವರಿಕೆಗೂ ಸಿದ್ಧ, ಪದತ್ಯಾಗಕ್ಕೂ ಸಿದ್ಧ. ಹೈಕಮಾಂಡ್ ಗೊಂದಲಗಳನ್ನ ಬಗೆಹರಿಸಿದಷ್ಟು ರಾಜ್ಯಕ್ಕೆ ಒಳ್ಳೆಯದು. ರಾಹುಲ್ ಗಾಂಧಿ ಸೂಚನೆ ಪಾಲಿಸುತ್ತಾರೆ ಎಂದ ಮಾಜಿ ಸಚಿವ ಕೆಎನ್ ರಾಜಣ್ಣ. ಅಧಿಕಾರ ಬದಲಾವಣೆ ವಿಚಾರವಾಗಿ ಯಾವುದೇ ಗೊಂದಲ ಇಲ್ಲ. ಅಲ್ಲೊಬ್ರು ಇಲ್ಲೊಬ್ರು ಮಾತನಾಡಿದ್ರೆ ಗೊಂದಲ ಅಲ್ಲ, ಎಲ್ಲದಕ್ಕೂ ಶೀಘ್ರ ಹೈಕಮಾಂಡ್ ಉತ್ತರಿಸುತ್ತೆ ಎಂದ ಪರಮೇಶ್ವರ್. ಎಲ್ಲೆಲ್ಲೂ ಮಿನಿಸ್ಟರ್ ಪೋಸ್ಟ್ ಡಿಮ್ಯಾಂಡ್. ಬೆಳಗಾವಿಗೆ ಇನ್ನೊಂದು ಸಚಿವ ಸ್ಥಾನ ಕೊಡಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಬೇಡಿಕೆ. 5 ಆಕಾಂಕ್ಷಿಗಳಲ್ಲಿ ಒಬ್ರಿಗೆ ಸಿಕ್ಕರೆ ಪಕ್ಷಕ್ಕೂ ಅನುಕೂಲ ಎಂದ ಸಚಿವೆ. ಬಿಎಸ್ವೈ ಅಭಿಮಾನೋತ್ಸವದಲ್ಲಿ ನಾಯಕರ ಒಗ್ಗಟ್ಟು ಪ್ರದರ್ಶನ. ಒಂದೇ ವೇದಿಕೆಯಲ್ಲಿ 3 ಬಣಗಳು ಒಟ್ಟೊಟ್ಟಿಗೆ. ಈ ಮೂಲಕ ಹೈಕಮಾಂಡ್ ಮುಂದೆ ಒಗ್ಗಟ್ಟಿನ ಸಂದೇಶ. ನಂದಿನಿ ಲೇಔಟ್ನಲ್ಲಿ ಎಲ್ಇಡಿ ಬ್ಯಾನರ್ ಗೋದಾಮಿನಲ್ಲಿ ಬೆಂಕಿ. ಪಕ್ಕದಲ್ಲೇ ಇದ್ದ ಪಿಜಿಗೂ ತಗುಲಿದ ಅಗ್ನಿ. ಬಿಲ್ಡಿಂಗ್ನ ಕಾಂಪೌಂಡ್ ಹಾರಿ 50 ಯುವತಿಯರು ಪಾರಾಗಿದ್ದೇ ರೋಚಕ. ಕೊಪ್ಪಳದ ಬಂಡಿಹರ್ಲಾಪುರ ಹುಸೇನ್ಪುರದಲ್ಲಿ ಅಕ್ರಮ ಗ್ರಾನೈಟ್ ಗಣಿಗಾರಿಕೆ. 22 ಜನರ ವಿರುದ್ಧ ಪ್ರಕರಣ ದಾಖಲು. ಇದು ನ್ಯೂಸ್ ಫಸ್ಟ್ ವರದಿಯ ಬಿಗ್ ಇಂಪ್ಯಾಕ್ಟ್. ರಿಚ್ಮಂಡ್ ಸರ್ಕಲ್ ಫ್ಲೈಓವರ್ ಮೇಲಿದ್ದಂತಹ ಗುಂಡಿ ಕ್ಲೋಸ್. ನ್ಯೂಸ್ ಫಸ್ಟ್ ವರದಿ ಮಾಡಿದ 3 ದಿನದಲ್ಲಿ ಕ್ರಮ. ಸಿಮೆಂಟ್ ಹಾಕಿ ಗುಂಡಿ ಮುಚ್ಚಿದ ಪಾಲಿಕೆ ಅಧಿಕಾರಿಗಳು. ಹರಿಹರ ಪಂಚಮಸಾಲಿ ಪೀಠದಲ್ಲಿ ಭುಗಿಲೆದ್ದ ವಿವಾದ. ಇವತ್ತು ಮತ್ತೊಂದು ಸುತ್ತಿನ ಸಭೆ ಸೇರಲಿರುವ ಟ್ರಸ್ಟಿಗಳು. ಕಾನೂನು ಹೋರಾಟದ ಕುರಿತಂತೆ ಸಮಾಲೋಚನೆ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಭಾರತಕ್ಕೆ ಆರ್ಥಿಕ ಹೊರೆ. ರಸಗೊಬ್ಬರ ಆಮದಿಗೆ 2 ಪಟ್ಟು ಹೆಚ್ಚು ಹಣ ವೆಚ್ಚ. ದೇಶದಲ್ಲೂ ರಸಗೊಬ್ಬರದ ಬೆಲೆಯಲ್ಲಿ ಏರಿಕೆ. ಪತ್ನಿಗೆ ಅನೈತಿಕ ಸಂಬಂಧ ಇದೆ ಅಂತ ಶಂಕೆ. ಡೈಟಿಷಿಯನ್ ಆಗಿದ್ದ ಪತ್ನಿ ಶಿಲ್ಪಾ ಸಾಲ್ವಿಯನ್ನ ಕೊಂದಿದ್ದ ಪತಿ ವಿಶಾಲ್ ಸಾಲ್ವಿ. ಮರದ ಪೆಟ್ಟಿಗೆಯಲ್ಲಿ ಮರಳು ತುಂಬಿ ಮೃತದೇಹ ಬಚ್ಚಿಟ್ಟು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದ ಪತಿ. ಸಾಂಬಾರ್ ಮಾಡಿಲ್ಲ ಅಂತ ಅಕ್ಕನ ಪುತ್ರಿ ಮೇಲೆ ಮಾವನ ದರ್ಪ. ಕುಡಿದು ಬಂದು ಅಕ್ಕನ ಮಗಳ ಮೇಲೆ ಹಲ್ಲೆಗೆ ಯತ್ನ. ಚಿಕ್ಕಮಗಳೂರಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಬಂದ ಸಾಂಬಾರ್ ಗಲಾಟೆ. ಸಕ್ಕರೆ ನಾಡಲ್ಲೂ ಜನರಿಗೆ ತಡೆಯೋಕಾಗ್ತಾ ಇಲ್ಲ ಬಿಸಿಲಿನ ತಾಪ. ದನಗಳ ಜಾತ್ರೆಯಲ್ಲಿ ಜಾನುವಾರುಗಳಿಗೂ ಕೂಲರ್, ಫ್ಯಾನ್. ಮದ್ದೂರಮ್ಮ ಉತ್ಸವದಲ್ಲಿ ಜಾನುವಾರುಗಳ ಆರೋಗ್ಯಕ್ಕಾಗಿ ರೈತರಿಂದ ವ್ಯವಸ್ಥೆ. ಕೆಡಿ ಸಿನಿಮಾ ಬಿಡುಗಡೆಗೆ 2 ದಿನಗಳಷ್ಟೇ ಬಾಕಿ. ಕಾಳಿ ಪಾತ್ರದ ಇಂಟ್ರೊಡಕ್ಷನ್ ಸಾಂಗ್ ರಿಲೀಸ್ ಮಾಡಿದ ಚಿತ್ರತಂಡ. ಧ್ರುವ ಮತ್ತು ರೇಷ್ಮಾ ನಾಣಯ್ಯ ನೃತ್ಯಕ್ಕೆ ಬಹುಪರಾಕಿ ಎಂದ ಫ್ಯಾನ್ಸ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.